ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆಯಾಗಲು ಷರತ್ತು ಅಲ್ಲ? ಆಸ್ತಿ ಸಂಪಾದಿಸುವುದು. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಭಾರತದ ಪ್ರಜೆಯಾಗಲು ಆಸ್ತಿ ಸಂಪಾದಿಸುವುದು ಕಾಯ್ದೆಯ ಪ್ರಕಾರ ಷರತ್ತು ಆಗಿಲ್ಲ. ಭಾರತದಲ್ಲಿ 1955ರ ಪೌರತ್ವ ಕಾಯ್ದೆ ಪ್ರಕಾರ ಒಬ್ಬ ವ್ಯಕ್ತಿಯು 5 ಮಾರ್ಗಗಳಿಂದ ಪೌರತ್ವ ಪಡೆಯಬಹುದು: ಜನನ, ನೈಸರ್ಗಿಕ ಕಾರಣ, ಮೂಲಸ್ಥಾನ, ಸಂಸ್ಕೃತಿ ಮತ್ತು ಭೂಪ್ರದೇಶಗಳನ್ನು ವಿಲೀನಗೊಳಿಸುವ ಮೂಲಕ ಪಡೆಯಬಹುದು. 2019ರ ಡಿಸೆಂಬರ್ 11ರಂದು ಸಂಸತ್ತಿನಲ್ಲಿ 1955ರ ಪೌರತ್ವ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ ಮಸೂದೆಗೆ ಅನುಮೋದನೆ ದೊರಕಿದೆ. 2 is the right answer. ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನವನ್ನು ಬಳಸಲಾಗುತ್ತದೆ? ಪ್ಲಾಟರ್. ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಪ್ಲಾಟರ್ ಎಂಬ ಔಟ್ಪುಟ್ ಸಾಧನವನ್ನು ಬಳಸಲಾಗುತ್ತದೆ. ಪ್ಲಾಟರ್ ಎಂಬುದು ವೆಕ್ಟರ್ ಗ್ರಾಫಿಕ್ಸ್ ರೇಖಾಚಿತ್ರಗಳನ್ನು ಉತ್ಪಾದಿಸುವುದು. ಇದು ರೇಖಾಚಿತ್ರಗಳನ್ನು ಹೆಚ್ಚು ವೇಗವಾಗಿ ಹಾಗೂ ಗುಣಮಟ್ಟವಾಗಿ ಉತ್ಪಾದಿಸುತ್ತದೆ. 3 is the right answer. ಧ್ವನಿಯ ವೈಶಾಲ್ಯವನ್ನು ಅಂದರೆ ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ಅಳೆಯುವ ಘಟಕ? ಡೆಸಿಬಲ್. ಶಬ್ದದ ತೀವ್ರತೆಯನ್ನು ಡೆಸಿಬಲ್ ಮೂಲಕ ಅಳೆಯಲಾಗುತ್ತದೆ. ಶಬ್ದದ ವೇಗವನ್ನು ಮಾಚ್ ಎಂದು ಕರೆಯುತ್ತಾರೆ. ಶಬ್ದದ ವೇಗವು ಅನಿಲಕ್ಕಿಂತ ಹೆಚ್ಚಾಗಿ ದ್ರವದಲ್ಲಿ ಮತ್ತು ದ್ರವಕ್ಕಿಂತ ಹೆಚ್ಚಾಗಿ ಘನವಸ್ತುಗಳಲ್ಲಿ ಕಂಡುಬರುತ್ತದೆ. 1 is the right answer. ಈ ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿವೆ? ಚಾಲುಕ್ಯ. ಬಾಗಲಕೋಟೆ ಜಿಲ್ಲೆಯಲ್ಲಿನ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ನಗರಗಳು ಮಲಪ್ರಭಾ ನದಿಯ ದಡದ ಮೇಲೆ ಕಂಡುಬರುತ್ತವೆ. ಈ 3 ಸ್ಥಳಗಳಲ್ಲಿನ ಪ್ರಮುಖ ದೇವಾಲಯಗಳನ್ನು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ರಾಜರು ನಿರ್ಮಿಸಿದರು. 1 is the right answer. ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಯಾರು ಕಾರಣ ಎಂದು ಪರಿಗಣಿಸಲಾಗಿದೆ? ಚಂದ್ರಗುಪ್ತ ಮೌರ್ಯ. ಭಾರತದ ಪ್ರಥಮ ಅರಸ ಎನಿಸಿಕೊಂಡ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ. ಈತನು ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವ್ರತ ಕೈಗೊಂಡು ಪ್ರಾಣತ್ಯಾಗ ಮಾಡಿದನು. ಹೀಗಾಗಿ ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಕಾರಣನಾದನು. ಶ್ರವಣಬೆಳಗೊಳ ಎಂಬುದು ಜೈನರ ವಾಸ್ತುಶಿಲ್ಪ ಕೇಂದ್ರವಾಗಿದೆ. 2 is the right answer. ಕ್ಯಾಪಾರ್ಟ್, CAPART, ಕಾಪಾರ್ಟ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಗ್ರಾಮೀಣ ಅಭಿವೃದ್ಧಿ. ಕ್ಯಾಪಾರ್ಟ್ ಕೌನ್ಸಿಲ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಪೀಪಲ್ಸ್ ಆಕ್ಷನ್ ಅಂಡ್ ರೂರಲ್ ಟೆಕ್ನಾಲಜಿಯನ್ನು 1986ರಲ್ಲಿ ಸ್ಥಾಪಿಸಲಾಗಿದೆ. ಇದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದೆ. 4 is the right answer. ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ರಚಿಸಲ್ಪಟ್ಟ YH ಮಳೆಗಮ್ ಸಮಿತಿಯು ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿದೆ? ಕೆಟ್ಟ ಸಾಲಗಳು, ವಂಚನೆಯ ಕಾರಣಗಳ ನಿರ್ವಹಣೆ. ಸೊ 3 is the right answer. ಮದರ್ ತೆರೆಸಾರವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು? 1979. ಮದರ್ ತೆರೆಸಾರವರ ಬಾಲ್ಯದ ಹೆಸರು ಆಗ್ನೆಸ್ ಕೋನ್ಶಾ. ಅವರು ಆಲ್ಬೇನಿಯಾ ದೇಶದ ಎಸ್ಕೋಪ್ಜಿ ಎಂಬ ಗ್ರಾಮದಲ್ಲಿ 1910 ಆಗಸ್ಟ್ 26ರಂದು ಜನಿಸಿದರು. 1929ರಲ್ಲಿ ಭಾರತದ ಕೋಲ್ಕತ್ತಾಕ್ಕೆ ಆಗಮಿಸಿದರು. ಅವರು ಮಾನವ ಕುಲಕ್ಕೆ ನೀಡಿದ ಕೊಡುಗೆಯನ್ನು ಆಧರಿಸಿ 1979ರಲ್ಲಿ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿತು. 2 is the right answer. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದವರು ಯಾರು? ವಿಶ್ವನಾಥನ್ ಆನಂದ್. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಈ ಪ್ರಶಸ್ತಿಯನ್ನು 1991ರಿಂದ ನೀಡುತ್ತಿದೆ. 1991ರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ವಿಶ್ವನಾಥನ್ ಆನಂದ್ ಅವರಿಗೆ ನೀಡಲಾಯಿತು. 1 is the right answer. ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರ?
ಅಸ್ಸಾಂ. ಬಿಹು ಎಂಬುದು ಅಸ್ಸಾಂ ರಾಜ್ಯದ ಜಾನಪದ ನೃತ್ಯ ಪ್ರಕಾರ. 4 ಈಸ್ ದಿ ರೈಟ್ ಆನ್ಸರ್. ಐಸೋ ಪಿಕ್ನಿಕ್ ಎಂಬುದು ಈ ಕೆಳಕಂಡವುಗಳಲ್ಲಿ ಯಾವುದಕ್ಕೆ ಅತಿ ಹತ್ತಿರಕ್ಕೆ ಸಂಬಂಧಿಸಿದೆ? ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ ಎರಡು ದ್ರವಗಳು, ಇದನ್ನ ಐಸೋ ಪಿಕ್ನಿಕ್ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ಮಹಾತ್ಮ ಗಾಂಧಿಯವರು ಬ್ರಿಟಿಷರು ತಮಗೆ ನೀಡಿದ್ದ ಯಾವ ಪದವಿಯನ್ನು ಅಸಹಕಾರ ಚಳವಳಿಯ ವೇಳೆಯಲ್ಲಿ ಹಿಂತಿರುಗಿಸಿದರು? ಕೈಸರ್ ಇ ಹಿಂದ್. ಗಾಂಧೀಜಿಯವರು ಜಲಿಯನ್ ವಾಲಾಬಾಗ್ ದುರಂತವನ್ನು ಖಂಡಿಸಿ ಜುಲು ಯುದ್ಧ ಪದಕ, ಬೋಯರ್ಸ್ ಯುದ್ಧ ಪದಕ, ಕೈಸರ್ ಇ ಹಿಂದ್ ಪದವಿ, ವಿಕ್ಟೋರಿಯಾ ಕ್ರಾಸ್ ಹಾಗೂ ರವೀಂದ್ರನಾಥ ಟ್ಯಾಗೋರ್ ಅವರು ನೈಟ್ಹುಡ್ ಪದವಿಗಳನ್ನು ಹಿಂತಿರುಗಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಇಸ್ರೋದ ಉಪಗ್ರಹ ಉಡಾವಣಾ ಸ್ಥಳ ಎಲ್ಲಿದೆ? ಶ್ರೀಹರಿಕೋಟಾ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದನ್ನು 1969ರಲ್ಲಿ ಸ್ಥಾಪಿಸಲಾಗಿದೆ. ಕೇಂದ್ರ ಕಚೇರಿ ಬೆಂಗಳೂರು. ಇದರ ಉಪಗ್ರಹ ಉಡಾವಣಾ ಕೇಂದ್ರ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿದೆ. ಇದನ್ನು ಸತೀಶ್ ಧವನ್ ಉಡಾವಣಾ ಕೇಂದ್ರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಯಾರು? ಡಚ್ಚರು. ಲಾಭವನ್ನು ಹೆಚ್ಚಿಸಲು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಮಾರ್ಚ್ 20, 1602ರಲ್ಲಿ ವಿಶ್ವದ ಮೊದಲ ಸ್ಟಾಕ್ ಮಾರುಕಟ್ಟೆಯನ್ನು ಆಮ್ಸ್ಟರ್ಡ್ಯಾಮ್ನಲ್ಲಿ ಸ್ಥಾಪಿಸಿತ್ತು. ಭಾರತಕ್ಕೆ ಬಂದ ಪ್ರಥಮ ಐರೋಪ್ಯರು ಪೋರ್ಚುಗೀಸರು. ಅವರು 1498ರಲ್ಲಿ ಬಂದಿದ್ದು. 1 ಈಸ್ ದಿ ರೈಟ್ ಆನ್ಸರ್. ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಪಾಲೆಂಟೋಲಜಿ. ಪಾಲೆಂಟೋಲಜಿ ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರದ ಹೆಸರು. ಹರ್ಪೆಟಾಲಜಿ ಅಂದರೆ ಸರೀಸೃಪ ಶಾಸ್ತ್ರ, ಅರ್ನಿಥಾಲಜಿ ಪಕ್ಷಿ ವಿಜ್ಞಾನ, ಜಿಯೋಲಜಿ ಭೂವಿಜ್ಞಾನ. ಸೊ 4 ಈಸ್ ದಿ ರೈಟ್ ಆನ್ಸರ್. ಶಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ. ಶಿಮ್ಲಾ ಒಪ್ಪಂದ ಭಾರತ ಮತ್ತು ಟಿಬೆಟ್ ನಡುವಿನ ಗಡಿಯ ವಿಷಯಕ್ಕೆ ಸಂಬಂಧಿಸಿದೆ. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್. ವಿಶ್ವಸಂಸ್ಥೆಯನ್ನು 1945 ಅಕ್ಟೋಬರ್ 24ರಂದು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಅಮೆರಿಕದ ಅಧ್ಯಕ್ಷ ರೋಸ್ವೆಲ್ಟ್, ಇಂಗ್ಲೆಂಡಿನ ಪ್ರಧಾನಿ ಚರ್ಚಿಲ್, ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಈ ಸಂಸ್ಥೆಯ ಪ್ರಧಾನ ಶಿಲ್ಪಿಗಳು. ಸೊ 2 ಈಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಯಾವ ದೇಶ ಜಂಟಿ ಮಿಲಿಟರಿ ವ್ಯಾಯಾಮ ಶೈನು ಮೈತ್ರಿ ಅನ್ನು ಆಯೋಜಿಸುತ್ತದೆ? ಜಪಾನ್. 2019 ಅಕ್ಟೋಬರ್ 17ರಿಂದ 23ರವರೆಗೆ ಪಶ್ಚಿಮ ಬಂಗಾಳದ ಪನಗರ್ ನಗರದಲ್ಲಿ ಜಪಾನ್ ಮತ್ತು ಭಾರತದ ವಾಯುಸೇನೆಗಳ ನಡುವೆ ಶೈನು ಮೈತ್ರಿ ಹೆಸರಲ್ಲಿ ಸಮರಾಭ್ಯಾಸ ಜರುಗಿತು. ಭಾರತವು ನೇಪಾಳದೊಂದಿಗೆ ಸೂರ್ಯಕಿರಣ ಸಮರಾಭ್ಯಾಸ, ಚೀನಾದೊಂದಿಗೆ ಹ್ಯಾಂಡ್ ಟು ಹ್ಯಾಂಡ್ ಮತ್ತು ರಷ್ಯಾದೊಂದಿಗೆ ಇಂದ್ರ ಸಮರಾಭ್ಯಾಸವನ್ನ ನಡೆಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಸರ್ಕ್ಯೂಟ್ನ ಸಮಾನಾಂತರ ಸಂಪರ್ಕದ ಪ್ರಯೋಜನ ಇದಾಗಿದೆ. ಅದೇ ವೋಲ್ಟೇಜ್ ಲಭ್ಯವಿದೆ. ಸರ್ಕ್ಯೂಟ್ನ ಸಮಾನಾಂತರ ಸಂಪರ್ಕದ ಪ್ರಯೋಜನ ಅದೇ ವೋಲ್ಟೇಜ್ ಲಭ್ಯವಿರುವುದಾಗಿದೆ. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಎಂಬುದು ಹಲವಾರು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಹೊಂದಿರುತ್ತದೆ. ಉದಾಹರಣೆ ಕೆಪಾಸಿಟರ್, ಟ್ರಾನ್ಸಿಸ್ಟರ್, ಡಯೋಡ್, ರೆಸಿಸ್ಟರ್ ಇತ್ಯಾದಿ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆಯಾಗಿರುವುದಿಲ್ಲ? ಒಬ್ಬ ಶಿಕ್ಷಕನು ತನ್ನ ಮನೆಯಲ್ಲಿ ತನ್ನ ಮಗಳಿಗೆ ಪಾಠ ಹೇಳುವುದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆಯಾಗಿರುವುದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ವಿಟಮಿನ್ ಡಿ ಕೊರತೆ ಇದರ ಹೀರಿಕೊಳ್ಳುವಿಕೆಯ ಕೊರತೆಗೆ ದಾರಿ ಮಾಡಿಕೊಡುತ್ತದೆ. ಕ್ಯಾಲ್ಸಿಯಂ. ವಿಟಮಿನ್ ಡಿ ನ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಇದು ಮೂಳೆಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್, ಆಸ್ಟಿಯೋಮಲಾಶಿಯಾ, ಆಸ್ಟಿಯೋಫೋರೋಸಿಸ್ ರೋಗಗಳು ಬರುವುದು. ಆಹಾರದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ರಿಕೆಟ್ಸ್ ರೋಗವು ಬರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ, ಆದರೆ ರೇಖಾಳಷ್ಟು ಅಂದವಾಗಿಲ್ಲ. ಹಾಗಾದರೆ ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. 1946ರಲ್ಲಿ ಭಾರತಕ್ಕೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್ ಯಾರ ಮುಂದಾಳತ್ವದಲ್ಲಿತ್ತು? ಲಾರ್ಡ್ ಪೆಥಿಕ್ ಲಾರೆನ್ಸ್. ಬ್ರಿಟನ್ ಪ್ರಧಾನಿ ಕ್ಲೆಮೆಂಟ್ ಆಟ್ಲಿಯರ್ ಅವರು 1946 ಮಾರ್ಚ್ 23ರಂದು ಕ್ರಿಪ್ಸ್ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಿತು.
ಈ ಆಯೋಗವು ಹಿಂದೂ ಮತ್ತು ಮುಸ್ಲಿಂ ಲೀಗ್ ನಡುವೆ ಇದ್ದ ವ್ಯತ್ಯಾಸಗಳನ್ನು ಸ್ವಲ್ಪ ಮಟ್ಟಿಗೆ ಸರಿದೂಗಿಸಿ ಸಂವಿಧಾನ ರಚನಾ ಸಭೆಯ ಸೂತ್ರಗಳನ್ನೊಳಗೊಂಡ ಕ್ಯಾಬಿನೆಟ್ ಆಯೋಗದ ಯೋಜನೆಯನ್ನು 1946 ನವೆಂಬರ್ನಲ್ಲಿ ರೂಪಿಸಿ ಭಾರತದ ಸಂವಿಧಾನ ರಚನೆಗೆ ಅವಕಾಶ ಕಲ್ಪಿಸಿತು. ಒನ್ ಈಸ್ ದಿ ರೈಟ್ ಆನ್ಸರ್. ಗ್ರಾಂಡ್ ಟ್ರಂಕ್ ರಸ್ತೆಯನ್ನು ಯಾವ ಅಧಿಕಾರಿಯ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು? ಶೇರ್ ಶಾ ಸೂರಿ. ಸೂರ್ ಸಂತತಿಯ ಸ್ಥಾಪಕ ಶೇರ್ ಶಾ ಸೂರಿ. ಇವನ ಮೊದಲ ಹೆಸರು ಫರೀದ್. 1539ರಲ್ಲಿ ಚೌಸ್ ಕದನದಲ್ಲಿ ಹುಮಾಯೂನನ್ನು ಸೋಲಿಸಿ ದೆಹಲಿ ಸಿಂಹಾಸನವನ್ನೇರಿದನು. ಇವನು ಪೂರ್ವ ಬಂಗಾಳದ ಸುನರ್ ಗ್ರಾಮದಿಂದ ಪೇಶಾವರದವರೆಗೆ ಗ್ರಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಿದನು. ಒನ್ ಈಸ್ ದಿ ರೈಟ್ ಆನ್ಸರ್. ಮರಾಠ ಸಾಮ್ರಾಜ್ಯದಲ್ಲಿ ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಯನ್ನು ಏನೆಂದು ಕರೆಯುತ್ತಿದ್ದರು? ಪೇಶ್ವೆ. ಮರಾಠ ಸಾಮ್ರಾಜ್ಯದಲ್ಲಿ ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಯನ್ನು ಪೇಶ್ವೆ ಎಂದು ಕರೆಯುತ್ತಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು? ಉಪರಾಷ್ಟ್ರಪತಿ. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಉಪರಾಷ್ಟ್ರಪತಿಗಳು. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನ ಕುರಿತು ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ? 1949 ಅಕ್ಟೋಬರ್ 26ರಂದು ಸಂವಿಧಾನ ರಚನಾ ಸಭೆಯು ಸಂವಿಧಾನವನ್ನು ಅಂಗೀಕರಿಸಿತು. ಅಂದರೆ ಸಂವಿಧಾನ ರಚನಾ ಸಭೆಯ 1949 ಅಕ್ಟೋಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸಿತು ಎಂಬಂತಹ ಹೇಳಿಕೆ ಸರಿಯಲ್ಲ. ಕಾರಣ ಭಾರತ ಸಂವಿಧಾನವನ್ನು 1949 ನವೆಂಬರ್ 26ರಂದು ಅಂಗೀಕರಿಸಿದ್ದು. 3 ಈಸ್ ದಿ ರೈಟ್ ಆನ್ಸರ್. ಬೆಂಕಿ ದೇಗುಲ ಯಾರಿಗೆ ಪೂಜಾ ಸ್ಥಳವಾಗಿದೆ? ಪಾರಸಿ ಧರ್ಮ. ಬೆಂಕಿ ದೇಗುಲವು ಪಾರಸಿ ಧರ್ಮೀಯರ ಪೂಜಾ ಸ್ಥಳ. ಸಿಖ್ ಧರ್ಮೀಯರು ಗುರುದ್ವಾರದಲ್ಲಿ ಪೂಜೆಯನ್ನ ಮಾಡುವರು. ಬುದ್ಧರು ಬುದ್ಧ ದೇವಾಲಯದಲ್ಲಿ, ಜೈನರು ಬಸದಿಗಳಲ್ಲಿ ಪೂಜೆ ನಡೆಸುವರು. ಹಾಗಾಗಿ 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ? ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು. ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಸಂವಿಧಾನದ 80ನೇ ವಿಧಿ ಅನ್ವಯ ರಾಜ್ಯಸಭೆಯು ರಾಜ್ಯವನ್ನು ಪ್ರತಿನಿಧಿಸುವ ಸಂಸತ್ತಿನ ಶಾಶ್ವತ ಸದನವಾಗಿದೆ. ಇದರಲ್ಲಿ 250 ಜನ ಸದಸ್ಯರಿದ್ದು 12 ಜನ ರಾಷ್ಟ್ರಪತಿಗಳಿಂದ ನಾಮಕರಣಗೊಂಡರೆ ಉಳಿದ 238 ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳಿಂದ ಆಯ್ಕೆಯಾಗುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ದ್ಯುತಿ ತಂತುಗಳ ಮೂಲಕ ದೇಶದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ವೇಗದ ಬ್ರಾಡ್ಬ್ಯಾಂಡ್ ತರುವ ಉದ್ದೇಶದ ಯೋಜನೆ ಇವುಗಳಲ್ಲಿ ಯಾವುದು? ಭಾರತ್ ನೆಟ್. 4 ಈಸ್ ದಿ ರೈಟ್ ಆನ್ಸರ್. ಶಾಹತೂತ್ ಶಾಲುಗಳು ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯ ಉಣ್ಣೆಯಿಂದ ಮಾಡಲ್ಪಟ್ಟಿವೆ? ಶಾಹತೂತ್ ಶಾಲುಗಳು. ಟಿಬೆಟಿಯನ್ ಜಿಂಕೆ. ಶಾಹತೂತ್ ಶಾಲುಗಳನ್ನು ಟಿಬೆಟಿಯನ್ ಜಿಂಕೆಗಳಿಂದ ತಯಾರಿಸಲಾಗುತ್ತದೆ. ಪ್ರಪಂಚದಾದ್ಯಂತ 2 ಮೀಟರ್ ಶಾಹತೂತ್ ಶಾಲಿನ ಉತ್ಪಾದನೆಗೆ 5 ಟಿಬೆಟ್ನ ಜಿಂಕೆಗಳನ್ನು ಬಲಿ ತೆಗೆದುಕೊಳ್ಳಬೇಕಾಗುತ್ತದೆ. ಇದನ್ನು ಸ್ಥಗಿತಗೊಳಿಸಲು ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. 1 ಈಸ್ ದಿ ರೈಟ್ ಆನ್ಸರ್. ಒಂದು ಸಾರ್ವಜನಿಕ ಸ್ವಾಮ್ಯದ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕೆಳಗಿನ ಯಾವ ಸಚಿವಾಲಯದ ಆಡಳಿತ ನಿಯಂತ್ರಣದಲ್ಲಿದೆ? ರೈಲ್ವೆಗಳ ಸಚಿವಾಲಯ. ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಸಾರ್ವಜನಿಕ ಸ್ವಾಮ್ಯದ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕಾರ್ಯನಿರ್ವಹಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಪ್ರತಿ ವರ್ಷದ ಜನವರಿ 15ರಂದು ಸೈನಿಕರ ದಿನವನ್ನಾಗಿ ಏಕೆ ಆಚರಿಸಲಾಗುವುದು? ಜನರಲ್ ಕಾರ್ಯಪ್ಪನವರು ಭಾರತೀಯ ಸೈನ್ಯದ ಮೊದಲ ಭಾರತೀಯ ಕಮಾಂಡರ್ ಆಗಿ ಮುಖ್ಯಸ್ಥರಾದ ದಿನ. ಹಾಗಾಗಿ ಜನವರಿ 15ರಂದು ಸೈನಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಕಾರ್ಯಪ್ಪನವರು 28 ಜನವರಿ 1899ರಲ್ಲಿ ಮಡಿಕೇರಿಯಲ್ಲಿ ಜನಿಸಿದರು. 1919ರಿಂದ 1953ರವರೆಗೆ ಭಾರತೀಯ ಸೈನ್ಯದಲ್ಲಿ ಕೆಲಸ ನಿರ್ವಹಿಸಿದರು. ಜನವರಿ 15, 1949ರಂದು ಭಾರತೀಯ ಕಮಾಂಡರ್ ಮುಖ್ಯಸ್ಥರಾಗಿ ಕಾರ್ಯಪ್ಪನವರು ಅಧಿಕಾರ ವಹಿಸಿದರು. ಸೊ 1 ಈಸ್ ದಿ ರೈಟ್ ಆನ್ಸರ್. 1960ರಲ್ಲಿ ಒಂದು ಶಾಸ್ತ್ರೀಯ ಆಧುನಿಕ ಅಮೆರಿಕ ಅಣುಕು ಪಕ್ಷಿಯನ್ನು ಕೊಲ್ಲಲು ಸಾಹಿತ್ಯದ ಪುಸ್ತಕವು ಪ್ರಕಟವಾಯಿತು ಮತ್ತು ತಕ್ಷಣವೇ ಪುಲಿಟ್ಜರ್ ಬಹುಮಾನವನ್ನು ಗೆದ್ದಿತು. ಈ ಕೆಳಗಿನವರಲ್ಲಿ ಅದರ ಲೇಖಕರು ಯಾರು? ಹಾರ್ಪರ್ ಲೀ. ಅಮೆರಿಕದ ಖ್ಯಾತ ಕಾದಂಬರಿಕಾರ ಹಾರ್ಪರ್ ಲೀ ಅವರಿಗೆ 1961ರಲ್ಲಿ ಕಾದಂಬರಿಕಾರ್ತಿ ಇವರು ಪುಲಿಟ್ಜರ್ ಪ್ರಶಸ್ತಿ ನೀಡಲಾಯಿತು. ದಿಲ್ ಇನ್ ಟು ಕಿಲ್, ಮೇಕಿಂಗ್ ಬರ್ಡ್ ಇವರು ಬರೆದ ಕೃತಿಗಳು. 1 ಈಸ್ ದಿ ರೈಟ್ ಆನ್ಸರ್.
ಲೋಕಸಭೆಯ ಸ್ಪೀಕರ್ ಇವರು ತಮ್ಮ ರಾಜೀನಾಮೆ ಪತ್ರವನ್ನು ಇವರಿಗೆ ಸಲ್ಲಿಸಬೇಕು. ಲೋಕಸಭೆಯ ಉಪಸಭಾಪತಿಗಳಿಗೆ ಲೋಕಸಭೆಯ ಸ್ಪೀಕರ್ ಅವರು ಲೋಕಸಭೆಯ ಉಪಸಭಾಪತಿಗೆ ತಮ್ಮ ರಾಜೀನಾಮೆ ನೀಡಿದರೆ ಲೋಕಸಭೆಯ ಉಪಸಭಾಪತಿಗಳು ಲೋಕಸಭೆಯ ಸ್ಪೀಕರ್ ಅವರಿಗೆ ತನ್ನ ರಾಜೀನಾಮೆಯನ್ನು ನೀಡುವರು. 2 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.